ವಿದ್ಯಾರ್ಥಿಗಳೇ ನೋಡ್ರಿ, ವಿಚಾರ ಮಾಡ್ರಿ. ಒಂದು ಗೋಧಿ ಚೀಲದ ತೂಕ 85ರಿಂದ 45 ಕಿಗ್ರಾಮ್. ಇಂಥ 12 ಗೋಧಿ ಚೀಲಗಳ ಒಟ್ಟು ತೂಕ ಎಷ್ಟು? ಮಾಡ್ರಿ, ಮಾಡೋದಾತರ ವಿಡಿಯೋ ಆನ್ ಮಾಡ್ರಿ, ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಮಾಡಿದ್ರೆ ವಿಡಿಯೋ ನೋಡ್ರಿ. ಇಲ್ಲಿ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ದಶಮಾಂಶ ಗುಣಾಕಾರ ಯಾವ ಸಂದರ್ಭದ ಭಾಗಾಕಾರ ಮಾಡಬೇಕು, ಇದನ್ನು ವಿಚಾರ ಶಕ್ತಿ ಬರ್ಬೇಕು ನಿಮ್ಗೆ. ಅದೇನು ಹೇಳ್ತದ, ಒಂದು ವಸ್ತುವಿನ ತೂಕ ಕೊಟ್ಟಾನ, ಭಾಳ ವಸ್ತು ಚೀಲಗಳ ತೂಕ ಕೇಳ್ಯಾನಂದ್ರೆ ಗುಣಾಕಾರ ಆಯ್ತು. ಇಲ್ಲಿ ಏನಾಗ್ತದ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕು. ಈಗ ನೋಡ್ರಿ, 12 ಗೋಧಿ ಚೀಲಗಳ ಒಟ್ಟು ತೂಕ ಬರೋಬರಿ 85.45 ಗುಂಡ್ಲೆ 12. ನೋಡ್ರಿ, ನಾ ಹೆಂಗೆ ಕಚ್ಚಾ ಮಾಡ್ತಾನೆ ನೋಡ್ರಿ. 12 ಐದ್ಲೆ ಎಷ್ಟು? 60. 12 ಐದ್ಲೆ 60, ಕೈಲ ಬಂತು 6. 12 ನಾಲ್ಕಲೆ 48, ಒಂದು 6, 54, ಕೈಲ ಬಂತು 5. 12 ಐದ್ಲೆ 60, ಒಂದು 5, 65, ಕೈಲ ಬಂತು 6. 12 ಎಂಟ್ಲೆ 96, ಒಂದು 6, 102. ಕಚ್ಚಾದ ಮಾಡ್ಕೋಬೇಕು. 2 ಸ್ಥಾನ ಬಿಟ್ಟು ಬಿಂದು ಬರೋಬ್ಬರಿ 1025.40 ರೂಪಾಯಿ. ನೋಡಿ, ಎಲ್ಲ ಕರೆಕ್ಟ್ ಆಗ್ತದಲ್ಲ, ಎಲ್ಲ ಇಲ್ಲಿ ತಳಗಿಲ್ಲೇ ತಪ್ಪಾಗಬಾರ್ದು. 1025.40 ರೂಪಾಯಿ. ನೋಡಿ, ಹಿಂಗೆ ತಿಳ್ಕೊಬೇಕು ಗಣಿತಗಳನ್ನು. ಸರಿಯಾಗಿ ನೀವು ಮಾಡಿರಿ ಅಂತ ತಿಳ್ಕೊಂಡು ನಾನು ಚೆನ್ನಾಗಿ ತಿಳ್ಕೊಂಡು ಲೆಕ್ಕ ಮಾಡಿಬಿಟ್ರೆ ಯಾವುದೂ ಬೇರಿಲ್ಲ. 1025.40 ರೂಪಾಯಿ. ಚಂದ ಕಾಣಿಸ್ಬೇಕು ನೋಡ್ರಿ. ಕಚ್ಚಾ ಕಾಣಿಸ್ತದೆ ನಿಮ್ಗಲ್ಲಿ, ಆದ್ರೆ ಕಚ್ಚಾ ತೆಗಿತನ್ನ. ಯಾಕಂದ್ರೆ ಹಿಂಗೆ ಸ್ಕ್ರೀನ್ದಾಗ ಅದು ಕಾಣಿಸ್ಬೇಕಾದ್ರೆ ಅಸಹ್ಯ ಕಾಣಿಸ್ಬಾರ್ದು. ನೋಡ್ರಿ, ಒಂದು ತರಗತಿಯಲ್ಲಿ 44 ಮಕ್ಕಳಿದ್ದಾರೆ. ಪ್ರತಿ ಮಗುವಿಗೆ 3.25 ಮೀಟರ್ ಬಟ್ಟೆ ಬೇಕು. ಓಕೆ, ಒಂದು ಮಗುವಿನ ಬಟ್ಟೆಯ ಅಳತೆ ಬರೋಬ್ಬರಿ ಎಷ್ಟು? 3.25 ಮೀಟರ್. ಎಷ್ಟು ಹುಡುಗರು? 44 ಮಕ್ಕಳಿಗೆ ಬಟ್ಟೆಯ ಅಳತೆ ಬರೋಬ್ಬರಿ ಎಷ್ಟು? 44 ಗುಂಡ್ಲೆ 3.25 ಸರಾಸ್ ಬಾಗಲೆ 1. ಇಲ್ಲಿ 325ಕ್ಕೆ ನೀವು 44ರಲ್ಲಿ ಗುಣಾಕಾರ ಮಾಡ್ರಿ ಮೊದಲು. ನೋಡ್ರಿ, 4 ಐದ್ಲೆ 22, 4 ಎರಡ್ಲೆ 8, 2 10, ಎಲ್ಲ ಬಂತು 1. 4 ಮೂರ್ಲೆ 12, 1 13 ಗುಂಡ್ಲೆ 0 0 3 1 ಬರೋಬ್ಬರಿ 0 3 4 1. ಅಂದ್ರೆ ಎಷ್ಟು ಬಂತು? 2 ಸ್ಥಾನ ಬಿಟ್ರೆ ನೋಡ್ರಿ, 143.00 ಅಂದ್ರೆ ಎಷ್ಟಾಗ್ತದೆ? 143 ಮೀಟರ್ ಆಯಿತು. ನೋಡ್ರಿ, ಸರಿಯಾಗಿ ಗುಣಾಕಾರ ಮಾಡಿ ನೋಡ್ರಿ, ಕರೆಕ್ಟ್ ಅದನ್ನೋದು ಮತ್ತೆಲ್ಲ ಕುಡ್ಸಿ ತಪ್ಪಬಾರ್ದು. ಈಗ ಹೆಂಗ, ಈಗ ಆ ಒಂದು ಬಟ್ಟೆಗೆ ಎಷ್ಟದ ರೊಕ್ಕ? 143 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 143 ಗುಂಡ್ಲೆ ಎಷ್ಟದ? 1 ಮೀಟ್ರಕ್ಕೆ 42.75. 42.75. ನೋ 42.75 ಲೀಟ್ರ್ ದಶಮಾಂಶ ಬಿಡ್ರಿ ಅಂಕತ. 143ಲೆ ಗುಣಾಕಾರ ಮಾಡ್ರಿ. ನೋಡಿ, ಒಟ್ಟು ತಪ್ಪಬಾರ್ದು. 3 ಐದ್ಲೆ 15, ಎಲ್ಲ ಬಂತು 1. 3 ವೇಳೆ 21, 1 22, ಎಲ್ಲ ಬಂತು 2. 3 ಎರಡ್ಲೆ 6, 1 2 8, ಆಮೇಲೆ 3 4ಲೆ 12.
ಒಂದು ಗುಣಾಕಾರ ಹಾಕ್ರಿ. ಇನ್ನೊಂದು ಸಲ ಮಾಡಿ. 3 5 15 1, 3 7 21 22, 3 2 6 1 2 8, 3 4 12, 14 5 70, ಕೈಯೆಲ್ಲ ಬಂತು 7, 14 7 98, 99 100, 105, ಕೈಯೆಲ್ಲ ಬಂತು 10, 14 2 28, 1 10 38, ಕೈಯೆಲ್ಲ ಬಂತು 3, 14 4 56, 1 3 59. ತಪ್ಪಿದ್ರು ಸುದ್ಯಕ್ಕೆ ಮತ್ತೆ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಕಚ್ಚಾರ ಮಾಡ್ಬೇಕು ಯಾವಾಗೂ. 5 2 8 5 13, 9 2 11, 9 10 11, 6 ಸ್ಥಾನ ಬೆಲೆ 2 ನೋಡೋದು. 61 13 25, 61 13 25 ಇತ್ತಂದ್ರೆ ಕರೆಕ್ಟ್ ಹಾಕೊಳ್ರಿ. ಓಕೆ, ನಿಮ್ದು ಕರೆಕ್ಟ್ ಬಂದಿತ್ತಂದ್ರೆ ಹಾಕೋರಿ. ಎಷ್ಟು ಬರೋಬರಿ? 61 13.25 ರೂಪಾಯಿ. ಇಷ್ಟು ಬಂದಿತ್ತಂದ್ರೆ ಕರೆಕ್ಟ್ ಹಾಕೊಡ್ರಿ. ನೋಡಿ ಹೆಂಗೆ ವಿಚಾರ ಮಾಡುವಂಥ ಲೆಕ್ಕಗಳು ಇವು. ಚೆಂದಂಗೆ ಸೇರ್ದ ಬರ್ಕೊಡ್ರಿ. ಇದು ಕಚ್ಚಾ ಕಾಣಿಸ್ತದೆ ಹೆಂಗಾದರೂ ನೋಡಿ. ಇದು ನೀಟ್ ಕಾಣಿಸ್ಬೇಕಾಗ್ತದೆ. ಆನ್ಸರ್ ಇಸ್ ಈಕ್ವಲ್ ಟು 6113.25 ರೂಪಾಯಿ. ನೋಡಿ ಎಷ್ಟು ನೀಟಾಗಿ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತಾನೆ ನಾನು. ಮೊದಲ ಬಟ್ಟೆ ಅಳತೆ ತಕ್ಕೊಂಡ್ರಿ, ಆಮೇಲೆ 1 ಮೀಟ್ರಕ್ಕೆ ಎಷ್ಟದ ಅನ್ನೋದು ನೀವು ತಕ್ಕೊಂಡ್ರಿ ಅಂದ್ರೆ ಇಂಥ ಮಾದರಿಗಳನ್ನು ನೀವು ಹೆಚ್ಚು ನೋಡ್ಬೇಕು. ವಿಚಾರ ಮಾಡುವಂಥ ಲೆಕ್ಕಗಳು, ದಶಮಾಂಶಕ್ಕೆ ಸಂಬಂಧಪಟ್ಟಂಥ ಗಣಿತಗಳು.